ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿ ಬಿಗ್ ಅಪ್ಡೇಟ್ಗೆ ಸ್ವಾಗತ. ಸೊ 30ನೇ ಕಂತಿನ ಹಣ ಬಿಡುಗಡೆ ಆಲ್ರೆಡಿ ಆಗಿದೆ. ಕೆಲವೊಂದಿಷ್ಟು ಜನರಿಗೆ ಆಲ್ರೆಡಿ ಜಮಾ ಆಗಿದೆ ಅಂತಕ್ಕಂತಹ ಮಾಹಿತಿ ಕೂಡ ಇಲ್ಲಿ ನಿಮಗೆ ತಿಳಿದು ಬಂದಿರಬಹುದು. ಸೊ ಹಾಗಾದ್ರೆ 30ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆಯಾ? ಖಂಡಿತವಾಗ್ಲೂ ಬಿಡುಗಡೆ ಅಂತೂ ಆಗ್ತಾ ಇದೆ. ಆಲ್ರೆಡಿ ಬಿಡುಗಡೆ ಆಗಿಲ್ಲ, ಇನ್ನು ಆಗ್ತಾ ಇದೆ. ಹಾಗಾದ್ರೆ ಈ ನಾಳೆನೇ ಈ 30ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದ್ದು ಸುಮಾರು 13 ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಈ ದುಡ್ಡು ಜಮಾ ಆಗ್ತಾ ಇದೆ. ಹಾಗಾದರೆ ಈ ಗೃಹಲಕ್ಷ್ಮಿ ಯೋಜನೆಯ 30ನೇ ಕಂತಿನ ಹಣ 13 ಜಿಲ್ಲೆಗಳು ಯಾವುವು ಅದನ್ನು ನೀವು ತಿಳ್ಕೊಳ್ಬೇಕು. ಯಾಕಂದರೆ ಆ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರಬಹುದು. ಹೀಗಾಗಿ ಇಂಪಾರ್ಟೆಂಟ್ ಮಾಹಿತಿ, ಮಾರ್ಚ್ ಹಾಗೂ ಏಪ್ರಿಲ್ ತಿಂಗಳ ಹಣ ನಿಮ್ಮ ಅಕೌಂಟ್ಗಳಿಗೆ ಬರ್ತಾ ಇದೆ. ಹಾಗಾದರೆ ಈ ಮಾರ್ಚ್ ಏಪ್ರಿಲ್ ಅಂದರೆ ಯಾವ ತಿಂಗಳು ಹಣ ಇದು? ಈ ಪ್ರಶ್ನೆ ಅಂತೂ ಉಂಟಾಗಿರಬಹುದು ನಿಮ್ಮಲ್ಲಿ. ಯಾಕಂದರೆ ಯಾವ ಕಂತಿನ ಹಣ ಅಂದರೆ ಅದು ಯಾವ ತಿಂಗಳ ಹಣ, ಇದು ಬಹಳಷ್ಟು ಮಹಿಳೆಯರಿಗೆ ಗೊತ್ತೇ ಇಲ್ಲ. ಇಲ್ಲಾಂದರೆ ಸರ್ಕಾರ ದುಡ್ಡನ್ನು ಯಾಮಾರಿಸ್ಬಿಡುತ್ತೆ. ಅದಕ್ಕಾಗಿ ನೀವು ಇದನ್ನು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅತಿ ಅವಶ್ಯಕ, ತೀರಾ ಇಂಪಾರ್ಟೆಂಟ್ ಮಾಹಿತಿ. ರಾಜ್ಯದ ಎಲ್ಲ ಗೃಹಲಕ್ಷ್ಮಿಯರು ಕೂಡ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಈ ಗೃಹಲಕ್ಷ್ಮಿಯಲ್ಲಿ ಸರ್ಕಾರ ಯಾಮಾರಿಸ್ಬಿಟ್ಟಿದೆ 2 ಕಂತುಗಳನ್ನು. ಹಾಗಾಗಿ ನಿಮಗೆ ಯಾವ ತಿಂಗಳ ಹಣ ಅಂದರೆ ಯಾವ ಕಂತಿನ ಹಣ ಅಂತ ಜ್ಞಾಪಕ ಇಟ್ಕೊಳ್ಳಿ ಅಂತ ನಾನು ಹೇಳ್ತಾ ಇರ್ತೀನಿ. ಯಾಕಂದರೆ ಹೋದ ವರ್ಷದ 2025 ಪ್ರಾರಂಭದಲ್ಲಿನೇ 2 ಕಂತುಗಳನ್ನು ಯಾಮಾರಿಸ್ಬಿಟ್ಟಿತ್ತು ಅಂತ ನಾನು ಸಾಕಷ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ. ಇಲ್ಲೇ ನಾನು ರಿಪೀಟ್ ಮಾಡೋದಿಲ್ಲ, ಒಂದು ಸ್ವಲ್ಪ ಶಾರ್ಟ್ಕಟ್ ಆಗಿ ಹೇಳ್ತೀನಿ. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಹೋದ ವರ್ಷದ್ದು ಇನ್ನೂ ಕೂಡ ಸರ್ಕಾರ ಕೊಟ್ಟಿಲ್ಲ. ಅವುಗಳನ್ನು ಯಾಮಾರಿಸ್ಬಿಟ್ಟಿತ್ತು. ಅದರ ಬಗ್ಗೆ BJP ನಾಯಕರು ಪ್ರಶ್ನೆ ಮಾಡಿ ಅವುಗಳನ್ನು ಕೊಡುವಂತೆ ಒತ್ತಾಯ ಕೂಡ ಹೇರಿದ್ರು. ಹಾಗಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅದನ್ನು ಕೊಟ್ಟಿದ್ದೀನಿ ಅಂತ ಮೊದಲು ಹೇಳಿದ್ರು. ತದನಂತರ ಒಪ್ಕೊಂಡು ಅದನ್ನು ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೀನಿ ಅಂತಕ್ಕಂತಹ ಭರವಸೆಯನ್ನು ಕೊಟ್ಟರು. ಹೀಗಾಗಿ ನೀವು ತಲೆ ಕೆಡಿಸ್ಕೊಳ್ಬೇಡಿ, ಸದ್ಯದಲ್ಲಿನೇ ಆ ದುಡ್ಡು ಕೂಡ ಬರಲಿದೆ. ಈಗ ಸದ್ಯಕ್ಕೆ ಈ ಗೃಹಲಕ್ಷ್ಮಿ 30ನೇ ಕಂತಿನ ಹಣ 2000 ಬಿಡುಗಡೆ ಆಗ್ತಾ ಇದೆಯಲ್ಲ, ಇದು ಯಾವ ತಿಂಗಳ ಹಣ? ಈ ವರ್ಷದ ಪ್ರಾರಂಭಿಕ ಕಂತಂದರೆ ಜನವರಿ ತಿಂಗಳು. ಅದು ಯಾವ ಕಂತಿನ ಹಣ? ಇದ್ರ ಬಗ್ಗೆ ನಾವು ಹೇಳೋಣ. ಮೊದಲು ಸ್ನೇಹಿತರೆ, ಈ ವರ್ಷದ ಜನವರಿ ತಿಂಗಳ ಹಣ ಅಂದರೆ 28ನೇ ಕಂತಿನ ಹಣ ಅಂದರೆ ಜನವರಿ ತಿಂಗಳ ಹಣ. ಜೊತೆಗೆ ಫೆಬ್ರವರಿ ತಿಂಗಳ ಹಣ ಅಂದರೆ ಇದು 29ನೇ ಕಂತಿನ ಹಣ. ಹೌದು, ಜನವರಿ ತಿಂಗಳ ಹಣ ಅಂದರೆ 28ನೇ ಕಂತಿನ ಹಣ, ಜ್ಞಾಪಕ ಇಟ್ಕೊಳ್ಳಿ. 29ನೇ ಕಂತಿನ ಹಣ ಅಂದರೆ ಫೆಬ್ರವರಿ ತಿಂಗಳ ಹಣ. ಅದೇ ರೀತಿಯಾಗಿ ಮಾರ್ಚ್ ತಿಂಗಳ ಹಣ ಅಂದರೆ 30ನೇ ಕಂತಿನ ಹಣ. ಹಾಗಾದರೆ ಈಗ ಸದ್ಯಕ್ಕೆ 28 ಕಂತುಗಳು ಕ್ಲಿಯರ್ ಆಗಿದೆ. ಅದರಲ್ಲಿ 2 ಕಂತುಗಳನ್ನು ಸರ್ಕಾರ ಯಾಮಾರಿಸಿದೆ. ಅದನ್ನು ಮುಂದಿನ ದಿನಗಳಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ. 29ನೇ ಕಂತಿನ ಹಣ ಕೂಡ ಇನ್ನೂ ಕ್ಲಿಯರ್ ಆಗಿಲ್ಲ. ಸೊ ಇದು ನಿಮಗೆ ನೆನಪಿರಲಿ. 29ನೇ ಕಂತಿನ ಹಣ ಅಂದರೆ ಫೆಬ್ರವರಿ ತಿಂಗಳ ಹಣ, ಅದು ಇನ್ನೂ ಕೂಡ ಸರ್ಕಾರದ ಬಳಿನೇ ಇದೆ. ಕೆಲವೊಂದಿಷ್ಟು ಜನರಿಗೆ ಮಾತ್ರ ಜಮಾ ಆಗಿದೆ, ಇನ್ನು ಬಹಳಷ್ಟು ಫಲಾನುಭವಿಗಳಿಗೆ ಜಮಾ ಆಗಬೇಕಾಗಿದೆ. ಹಾಗಾಗಿ ಆ ದುಡ್ಡು ಕೂಡ ಬರಬೇಕು. 29ನೇ ಕಂತಿನ ಹಣ ಜೊತೆಗೆ ಈಗ ಮಾರ್ಚ್ ತಿಂಗಳು ಕೂಡ ಕೊಡಬೇಕಲ್ವಾ, ಸರ್ಕಾರ ಪೆಂಡಿಂಗ್ ಉಳಿದಿದೆ. ಸೊ ಹಾಗಾಗಿ ಮಾರ್ಚ್ ತಿಂಗಳ ಹಣವು ಕೂಡ ಕೊಡಲೇಬೇಕನ್ನುವಂತಹ ಒಂದು ಅನಿವಾರ್ಯತೆ ಇದೆ. ಹೀಗಾಗಿ 30ನೇ ಕಂತಿನ ಹಣ ಜೊತೆಗೆ ಹಿಂದಿನ ತಿಂಗಳು 29 ಫೆಬ್ರವರಿ ಮಾರ್ಚ್ ತಿಂಗಳ ಹಣವನ್ನು ಸರ್ಕಾರ ಕೊಡಲಿಕ್ಕೆ ಮುಂದಾಗಿದ್ದು, ಈ 2 ತಿಂಗಳ ಹಣವನ್ನು ಸರ್ಕಾರ ಕೊಡಲಾಗ್ತಾ ಇದೆ. ನಿಮ್ಮ ಅಕೌಂಟ್ಗೆ, ನಿಮ್ಮ ಖಾತೆಗಳಿಗೆ ಈ ದುಡ್ಡನ್ನು ಜಮಾ ಮಾಡಲಾಗ್ತಾ ಇದೆ. ಹೌದು ಸ್ನೇಹಿತರೆ, ಈ ವರ್ಷದಲ್ಲಿ ಜನವರಿ ತಿಂಗಳ ಹಣ ಅಂದರೆ 28ನೇ ಕಂತಿನ ಹಣ, ಜೊತೆಗೆ 29 ಅಂದರೆ ಫೆಬ್ರವರಿ ತಿಂಗಳ ಹಣ, 30 ಅಂದರೆ ಮಾರ್ಚ್ ತಿಂಗಳ ಹಣ. ಅದರಲ್ಲಿ ಈಗ 29 ಮತ್ತು 30 ಅಂದರೆ ಫೆಬ್ರವರಿ ಮಾರ್ಚ್ ತಿಂಗಳ ಹಣವನ್ನು ಕೊಡಲಾಗ್ತಾ ಇದೆ. ಸೊ ಈಗ ಈ 30ನೇ ಕಂತಿನ ಹಣ ಈ 13 ಜಿಲ್ಲೆಗಳಿಗೆ ಜಮಾ ಆಗ್ತಾ ಇದೆಯಲ್ಲ, ಪ್ರಾರಂಭವಾಗ್ತಾ ಇದೆಯಲ್ಲ. ಸೊ ಹಾಗಾದರೆ ಈ ಯಾವ ತಿಂಗಳ ಹಣ ಅಂತ ನಾನು ಹೇಳ್ತೀನಿ, ಯಾವ ಜಿಲ್ಲೆಗಳಿಗೆ ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಮುಖ್ಯವಾಗಿ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ಹೀಗೆ ಇನ್ನೂ ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಈ ದುಡ್ಡನ್ನು ಜಮೆ ಮಾಡಲಾಗ್ತಾ ಇದೆ. ಸೊ ಹಾಗಾಗಿ ನೀವು ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಸೊ ಇನ್ನೂ ಕೂಡ 13 ಜಿಲ್ಲೆಗಳಿಗೆ ಈ ಬರ್ತಾ ಇದೆಯಲ್ಲ, ಈ ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಇದ್ದಿದ್ದೇ ಆದರೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಸೊ ನಿಮ್ಮ ಜಿಲ್ಲೆ ಯಾವುದು ಅನ್ನುವಂಥದ್ದನ್ನು ನಮಗೂ ಕೂಡ ಗೊತ್ತಾಗುತ್ತೆ. ಸೊ ಅಲ್ಲಿಯವರು ಕೂಡ ವಿಡಿಯೋನ ನೋಡ್ತಾ ಇದ್ರಿ ಅನ್ನುವಂತಹ ನಮಗೂ ಕೂಡ ಖುಷಿ ಆಗುತ್ತೆ. ಜೊತೆಗೆ ಈ ಯಾವ ತಿಂಗಳ ಹಣ ಬರ್ತಾ ಇದೆ, ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ, ಇದೆಲ್ಲವೂ ಕೂಡ ನಿಮಗೆ ತಿಳಿದಿರಬಹುದು. ನಾನೀಗ ತಿಳಿಸಿದ್ದೀನಿ, ನಿಮಗೆ ಅರ್ಥ ಆಗಿದೆ ಅಂತಲೂ ಕೂಡ ಅಂದ್ಕೊಳ್ತೀನಿ.
ಇನ್ನು ಏನೇ ಕ್ವಶನ್ಸು ಯಾವುದೇ ಯೋಜನೆಗಳ ಬಗ್ಗೆ ಇರಲಿ, ಅದು ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ನನಗೆ ಕಾಂಟ್ಯಾಕ್ಟ್ ಮಾಡಬಹುದು. ಫಾಲೋ ಕೂಡ ಮಾಡ್ಕೊಳ್ಳಿ. ಹಾಗೆ ಅಲ್ಲಿಂದ ಮೆಸೇಜ್ ಮಾಡಿ, ನಾನು ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ. ಈ ವಿಷಯವನ್ನು ಆದಷ್ಟು ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ.